ಅವರ ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೀವಿ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಭೇಟಿ ಆಗೋದೇನಪ್ಪ, ಯಾವಾಗಾರು ಅವರು ಈ ರಾಜಕೀಯ ವಿಚಾರದಲ್ಲಿ ಮಟ್ಟಕ್ಕೆ ಬರಲ್ಲ. ಅವರು ತಮ್ಮದೇ ಆಗಿರ್ತಕ್ಕಂಥ ಆರೋಗ್ಯ ಚಿಂತನೆ ಇದ್ದಾಗ ಸಮಯಕ್ಕೆ ಬಂದ ಆಶೀರ್ವಾದ ಪಡೀತಾರೆ. ಶ್ರೀಮಠದಲ್ಲಿ ನಿರಂತರ ಸಂಕಲ್ಪ ಪೂಜೆಯನ್ನೇ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರ ಕಣ್ಮಣಿಯಾಗಿ ಎಲ್ಲ ಒಂದು ದೇಶದ ಸೇವಕನಾಗಿ ನಿರಂತರ ಬದುಕನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥ ಆಶೀರ್ವಾದನ ದಯಪಾಲಿಸ್ತೇವೆ. ಶಿವಂಬಯ್ಯ. ಇಲ್ಲ, ರಾಜಕೀಯ ಬಗ್ಗೆ ನಾವು ನುಣಿಕೇರಿ ಸ್ವಾಮಿಗಳು ಮಾತಾಡೋರಲ್ಲ. ಅವರ ಇಚ್ಛೆ ಅಂತ ಬಂದಾಗ ಕರ್ಮಬಾಧಕ ಏನಿರ್ತೈತೋ ಪ್ರಾರಬ್ಧ ಅಂತಕ್ಕಂಥದ್ದಲ್ಲಿ ಶ್ರೀಮಠ ಸಂಕಲ್ಪ ಮಾಡ್ತಾ ಇರ್ತೈತಿ. ಆ ಸಂಕಲ್ಪದ ಮಂಗಳ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ರಾಜಕೀಯ ವಿಚಾರ ನಮ್ಮ ಅವರಲ್ಲಿ ಚರ್ಚೆ ನಡೆಯೋದಿಲ್ಲ. ಆಗಲಿ, ಎಷ್ಟೈತೋ ಅಷ್ಟೇ ಸೇವೆ ಇತ್ತೋ ಪರಮೋಧರ್ಮ. ಅವರು ತಮ್ಮ ಅವಧಿಯಲ್ಲಿ ಸರ್ಕಾರಕ್ಕಾಗಿ ಏನು ಹೋರಾಟ ಮಾಡಿದ್ದಾರೆ ಅಂದ್ರೆ ನೀವೆಲ್ಲರೂ ಮನಸ್ಸಾಕ್ಷಿ. ಅವರ ಹೋರಾಟ ಹಗಲು ರಾತ್ರಿ ಏನಿತ್ತು ಅನ್ನೋದು ನೀವೆಲ್ಲ ನಿದರ್ಶನ ನೋಡಿದ್ದೀರಾ. ಮುಂದೆ ಗುರಿ, ಹಿಂದೆ ಗುರುವನ್ನು ಅಪೇಕ್ಷೆ ಪಟ್ಟು ಅವರ ಸಂಕಲ್ಪ ಮಾಡಿದ್ದಾರೆ. ಗುರು ಆಶೀರ್ವಾದ ನಿರಂತರ ಐತಿ. ಇವತ್ತು ಗುರುಪೂರ್ಣಮಿ ಮತ್ತು ಸತ್ಯ ಸಾಯಿಬಾಬಾ ಶಿರ್ಡಿ ಸಾಯಿಬಾಬರ ಒಂದು ಸಾನ್ನಿಧ್ಯದಲ್ಲಿ ಆಶೀರ್ವಾದವನ್ನು ದಯಪಾಲಿಸ್ತೀವಿ. ಇದೇ ಸಮಯದಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡಲಿ. ಎಲ್ಲ ಸಮಾಜದ ಸೇವೆಗೆ ನಿರಂತರವಾಗಿ ಬದುಕನ್ನು ರೂಪಿಸಿಕೊಳ್ಳಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತೀವಿ.